ನೀವು ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ಈ ವೋಚರ್ ವಿಲ್ ಬಿ ವ್ಯಾಲಿಡ್ ಫಾರ್ 6 ಮಂತ್ ಅಂತ ಬರುತ್ತೆ. 6 ತಿಂಗಳೊಳಗಾಗಿ ನೀವು ಟೂಲ್ ಕಿಟ್ ಅನ್ನು ತಗೋಬೇಕು ಅಂತ ಬರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಟ್ರೈನಿಂಗ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಂತವರು ಟೂಲ್ ಕಿಟ್ಗೆ ಬುಕ್ ಮಾಡ್ತೀರಾ. ಟೈಲರಿಂಗ್ ಕೆಲಸ ಆಗಿರ್ಬೋದು, ಬಡ್ಗಿ ಕೆಲಸ ಆಗಿರ್ಬೋದು, ಗಾರೆ ಕೆಲಸ ಆಗಿರ್ಬೋದು, ನೀವು ಯಾವ ಒಂದು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಆ ಒಂದು ಕೆಲಸಕ್ಕೆ ಸಂಬಂಧಿಸಿದಂತಹ ಟೂಲ್ ಕಿಟ್ ಅನ್ನು ಬುಕ್ ಮಾಡ್ತೀರಾ. ಟೂಲ್ ಕಿಟ್ ಬುಕ್ ಮಾಡಿದಾಗ ಈ ರೀತಿಯಾಗಿ ಮೆಸೇಜ್ ಬರುತ್ತೆ. ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಸಕ್ಸಸ್ಫುಲಿ ಚೂಸನ್ ಯುವರ್ ಪ್ರಿಪೇರ್ಡ್ ಟೂಲ್ ಕಿಟ್. ಯು ವಿಲ್ ಶಾರ್ಟ್ಲಿ ರಿಸೀವ್ ಆನ್ ಇ ವೋಚರ್ ವರ್ತ್ 15,000 rupees on your registered mobile number. E-voucher will be valid for 6 months and you will receive your chosen toolkit at your registered address ಅಂತ ಬರುತ್ತೆ. ಸೊ 6 ತಿಂಗಳ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಏನಿರುತ್ತೆ ಅಥವಾ ಅಪ್ಲಿಕೇಶನ್ ಹಾಕುವಾಗ ಏನು ಅಡ್ರೆಸ್ ಇರುತ್ತೆ ಆ ಒಂದು ಅಡ್ರೆಸ್ಗೆ 6 ತಿಂಗಳ ಒಳಗಾಗಿ ಟೂಲ್ ಕಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿರುತ್ತೆ. ಒಂದು ವೇಳೆ 6 ತಿಂಗಳ ಒಳಗಾಗಿ ನಿಮಗೆ ಟೂಲ್ ಕಿಟ್ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, ಆ ಒಂದು ಎಕ್ಸ್ಪೈರ್ ಡೇಟನ್ನು ಮತ್ತೆ ಯಾವ ರೀತಿ ರಿನ್ಯೂವಲ್ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಬಂದು ಟೂಲ್ ಕಿಟ್ಗೆ ಬುಕ್ ಮಾಡ್ತೀರಾ. ಟೂಲ್ ಕಿಟ್ ಬುಕ್ ಮಾಡಿದ ಡೇಟಿಂದ 6 ತಿಂಗಳ ಒಳಗಾಗಿ ಟೂಲ್ ಕಿಟ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬಂದಿಲ್ಲ ಅಂತ ಅಂದರೆ ನೀವು E-ರೂಪಿ ವೋಚರ್ ಅಂತ ಏನಿದೆ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ರಿನ್ಯೂವಲ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಟೂಲ್ ಕಿಟ್ ಬರೋದು ಕಷ್ಟ ಸಾಧ್ಯವಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಟೂಲ್ ಕಿಟ್ ಬುಕ್ ಮಾಡಿ 6 ತಿಂಗಳು ಆಗೋಗಿದೆಯೋ ಅಂಥವರು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು BHIM ಆ್ಯಪ್ ಮುಖಾಂತರ ಆ ಒಂದು ಟೂಲ್ ಕಿಟ್ E-ರೂಪಿ ವೋಚರನ್ನು ರಿನ್ಯೂವಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈಗಾಗಲೇ ನಾನು ಯಾವ ರೀತಿ ಆ ಒಂದು E-ರೂಪಿ ವೋಚರನ್ನು ಅಂದರೆ 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ಟನ್ನು 6 ತಿಂಗಳೊಳಗಾಗಿ ಟೂಲ್ ಕಿಟ್ ಬಂದಿಲ್ಲ ಅಂತಂದರೆ ಯಾವ ರೀತಿ ರಿನ್ಯೂವಲ್ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ಆ ಒಂದು ವಿಡಿಯೋವನ್ನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಟೂಲ್ ಕಿಟ್ E-ರೂಪಿ ವೋಚರನ್ನು ರಿನ್ಯೂವಲ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಪ್ಲೇಸ್ಟೋರ್ ಮುಖಾಂತರ BHIM ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ಅವ್ರಿಗೆ 11/8/2024ಕ್ಕೆ ಬರಬೇಕಾಗಿತ್ತು. 6 ತಿಂಗಳು ಆಗೋಗಿದ್ದ ಕಾರಣದಿಂದ ಮತ್ತೆ ಅವರು ರಿನ್ಯೂವಲ್ ಮಾಡಿಕೊಂಡ್ರು. ಸೊ ನೆಕ್ಸ್ಟ್ ಅವ್ರಿಗೆ 7/2/2025 ಒಳಗಾಗಿ ಟೂಲ್ ಕಿಟ್ ಬರುತ್ತೆ ಅಂತ ಬಂದಿದೆ. ಸೊ ನೀವು ಸಹ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ 6 ತಿಂಗಳು ಆಗೋಗಿದ್ರೆ ಆ ಒಂದು ಡೇಟ್ ಎಕ್ಸ್ಪೈರ್ ಆಗಿದ್ರೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಮುಖಾಂತರ BHIM ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಗ ಆ ಒಂದು ಟೂಲ್ ಕಿಟ್ ಬರುವಂಥ ಡೇಟ್ ರಿನ್ಯೂವಲ್ ಆಗುತ್ತೆ. ನಂತರ ಆ ಡೇಟ್ ಒಳಗಾಗಿ ನಿಮಗೆ ಟೂಲ್ ಕಿಟ್ ಬರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಯಾರೆಲ್ಲ ಟೂಲ್ ಕಿಟ್ಗೆ ಬುಕ್ ಮಾಡಿ 6 ತಿಂಗಳ ಒಳಗಾಗಿ ಟೂಲ್ ಕಿಟ್ ಬಂದಿಲ್ವೋ ಅವರು ಪ್ಲೇಸ್ಟೋರ್ ಮುಖಾಂತರ BHIM ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಟೂಲ್ ಕಿಟ್ E-ರೂಪಿ ವೋಚರನ್ನು ರಿನ್ಯೂವಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವ ರೀತಿ ರಿನ್ಯೂವಲ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಅದನ್ನು ನೋಡಿಕೊಂಡು ನಿಮ್ಮ ಮೊಬೈಲಲ್ಲಿ ನೀವೇ ರಿನ್ಯೂವಲ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನಲ್ಲೂ ಸಹ ಕೊಟ್ಟಿರ್ತೇನೆ. ಇದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.